ದೇವರ ಆಶೀರ್ವಾದ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವೇನಾ ಈ ಮನೆ ಸೊಸೆ? ಹೌದು. ನಮ್ಮಮ್ಮ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ತುಂಬ ಅನ್ನೋದಕ್ಕಿಂತ ಸಂಪೂರ್ಣವಾಗಿ ಹೇಳಿದ್ದಾರೆ. ನೀವ್ಯಾರು, ಎಂಥವರು, ನಿಮ್ಮನ್ನು ನೋಡೋದಕ್ಕಿಂತ ಮುಂಚೆನೇ ನನಗೆ ಗೊತ್ತಿತ್ತು. ತಾಯಿ ಇದ್ದರೂ ಕೂಡ 20 ವರ್ಷ ನಮ್ಮಮ್ಮ ಈ ಮನೆಯಿಂದ ದೂರ ಇದ್ದಾರೆ. ಮೊಮ್ಮಗಳು ನಾನು ಈ ಮನೆಗೆ. ಅಜ್ಜಿ, ತಾತ, ಚಿಕ್ಕಮ್ಮ ಎಲ್ಲರೂ ಇದ್ದರೂ ಈ ಮನೆಯಿಂದ ನಾನು ದೂರ ಇದ್ದೆ. ಇದಕ್ಕೆಲ್ಲ ನೀವೇ ತಾನೇ ಕಾರಣ. ಇರಬಹುದು, ಆದರೆ ಅವೆಲ್ಲ ಸಂದರ್ಭಕ್ಕನುಸಾರವಾಗಿ ನಡೆದ ಘಟನೆಗಳು, ಸ್ವಯಂಕೃತ ಅಪರಾಧ ಅಲ್ಲ. ಸುಸಂಸ್ಕೃತರ ಥರ ಮಾತಾಡಿಕೊಂಡು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋಬೇಡಿ. ಹಣೆಯಲ್ಲಿ ಕುಂಕುಮ, ಕತ್ತಲ್ಲಿ ತಾಳಿ, ತಲೆ ತುಂಬ ಹೂವ ನೋಡಿದ್ರೆ ಗೊತ್ತಾಗತ್ತೆ ನೀವೆಷ್ಟು ಸುಸಂಸ್ಕೃತರು ಅಂತ. ಪ್ಲೀಸ್, ನನ್ನ ನಂಬಿಕೆಗಳ ಬಗ್ಗೆ, ನನ್ನ ಭಾವನೆಗಳ ಬಗ್ಗೆ ಆ ಥರ ಮಾತಾಡಬೇಡ. ಹಣೆಯಲ್ಲಿ ಕುಂಕುಮ, ಮುಡಿಲಿ ಹೂವು, ನನ್ನ ಗಂಡ ಇನ್ನೂ ನನ್ನ ಜೊತೆ ಜೀವಂತವಾಗಿದ್ದಾರೆ ಅನ್ನೋ ಸುಭದ್ರತೆಯ ಭಾವನೆ ತಂದುಕೊಡುತ್ತೆ ನನಗೆ. 4 ಜನದ ಮುಂದೆ ಮುತ್ತೈದೆ ಹಾಗೆ ಮೆರಿಬೇಕು ಅಂತ ಅಲ್ಲ. ಶ್ರುತಿ, ಶ್ರುತಿ, ಗೂಬೆ ಬಾಯಿಲಿ ಒಂದು ಪ್ರಾಣಿ ತೋರಿಸಿ. ಏನೋ ಒಂದು ಬಾಯಿಲಿ. ಚಂದು ಸುಖವಾಗಿದ್ರೆ ಸಾಕು. ಲಚ್ಚಿ, ನಾಳಿಗೆ ನಿನ್ನ ಲಗ್ನ. ಹಸಿಮೈ ಹುಡುಗಿ, ಹಿಂಗೆಲ್ಲ ಹೊರಗಡೆ ಇರಬಾರ್ದವ. ಯಾರ ನೋಡಿದ್ರ ನನ್ನ ಬೈದಾರು. ಥಂಡಿ ಜಾಸ್ತಿ ಆಗ್ತೈತೆ. ನಡಿಯವ್ವ, ಮನೆ ಒಳಗೆ ಹೋಗೋಣ. ತಾತಮ್ಮ, ಅಕ್ಕ ಇನ್ನ ನಿನ್ ತಡ ಮೇಲೆ ಹೊಸತ್ ಮಲ್ಕೊಳ್ಳಿ ಬಿಡು. ಯಾಕಂದ್ರೆ ನಾಳೆಯಿಂದ ಇರಕ್ಕಿಲ್ವಲ್ಲ. ತಾತಮ್ಮ, ಅಕ್ಕನ ಲಗ್ನ ಆಗೋ ರಾಜ್ಕುಮಾರ ಈ ಹಳ್ಳಿಯಾಗೆ ನಮ್ ಜೊತೆನ ಯಾಕೆ ಇರ್ಬಾರ್ದು? ಬೇಕಾದ್ರೆ ರಾಜ್ಕುಮಾರ್ನ ಒಳತ್ತವ, ಗದ್ದತವ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಅವನು ನನ್ನ ಜೊತೆ, ಲಚ್ಚಿ ಅಕ್ಕನ ಜೊತೆ ಆಟ ಆಡ್ಕೊಂಡು ಆರಾಮಾಗಿರುವುದಲ್ಲ. ಗಿರಿ, ನಮ್ಮ ಲಚ್ಚಿನ ಲಗ್ನ ಆಗೋ ರಾಜ್ಕುಮಾರ ಅವರಟ್ಟಿಲೆ ಆರಾಮಾಗಿರ್ತಾರೆ. 1-2 ದಿನ ನಮ್ಮ ಲಚ್ಚಿಗೆ ಕಷ್ಟ ಆಗ್ಬೈದು. ಆಮೇಲೆ ಆ ಊರಿಗೆ ಹೊಂದ್ಕೊಂಡ್ಬಿಡ್ತಾಳೆ. ಆಮೇಲೆ ನಮ್ಮ ಲಚ್ಚಿ ಆ ಅಟ್ಟಿಯಾಗೆ ರಾಣಿ ಹಂಗೆ ಸುಖವಾಗಿರ್ತಾಳೆ. ನಾನು ನೀನು ರಾಜ್ಕುಮಾರ ಮನೆಗೆ ಯಾವಾಗ ಹೋಗೋದು? ಮೊದಲು ಲಚ್ಚಿ ಹೋಗ್ಲಿ. ಸ್ವಲ್ಪ ದಿನ ಕಳೆದ ಮೇಕೆ ನಾನು ನೀನು ಇಬ್ಬರು ಹೋಗಮ್ಮ. ಲಚ್ಚಿ, ಹೊರಗಡೆ ಥಂಡಿ ಜಾಸ್ತಿ ಆಗ್ತೈತ ಕಣವ. ಬಾಬಾ ಒಳಿಗೆ ಹೋಗೋಣ. ಬಾಬಾ. ಗೊಂಬೆ ಹೊರಡೋಣವಾ? ಇಷ್ಟು ಬೇಗನಾ? ಇನ್ನೊಂದು ಸ್ವಲ್ಪ ಹೊತ್ತಿರೋಣಮ್ಮ ಪ್ಲೀಸ್ ಪಾಪ. ಆಹಾ, ಏನ್ ಗೊಂಬೆ, ಚಂದುನ ಬಿಟ್ಟು ನಿನಗೆ ಮನೆಗೆ ಹೋಗಕ್ಕಾಗ್ತಿಲ್ವಾ? ಅಮ್ಮ, ಒಂದ್ ಕೆಲಸ ಮಾಡೋಣ. ರಾತ್ರಿ ಬರ್ತೀನಿ ಕನ್ಸಲ್ಲಿ. ಸರಿ, ಹೊರಡು. ಬಾಯ್.
ಶ್ವೇತಾ, ಈ ಸಮಸ್ಯೆ ಇಷ್ಟು ಸಲೀಸಾಗಿ ಬಗೆಹರಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೆ. ದೊಡ್ಡ ರಂಪಾನೆ ಆಗುತ್ತೆ ಅಂದ್ಕೊಂಡಿದ್ದೆ, ರಾಮಾಯಣ ಮಹಾಭಾರತನೇ ಆಗುತ್ತೆ ಅಂದ್ಕೊಂಡಿದ್ದೆ. ಆಕ್ಷನ್ನೂ ಇಲ್ಲ, ಡ್ರಾಮಾನೂ ಇಲ್ಲ, ಒಂದು ತಗಡು ಸಿನಿಮಾ ಥರ ಆಗೋಯ್ತು. ರೀ, ಬಾಯಿ ಮುಚ್ಕೊಂಡಿರ್ತೀರಾ? ನಡೀರವ ಬಿರ್ನೆ. ಅಯ್ಯಯ್ಯಯ್ಯಯ್ಯೋ, ಏಟೊತ್ತು ಮಾಡ್ತೀರಾ? ಗಂಡಿನ ಕಡೆಯವ್ರು ಬರೋಕ್ ಮುಂಚೆನೆ ನಾವು ಅಲ್ಲಿ ಇರ್ಬೇಡವಾ? ನಡೀರಿ, ಯಾಕೆ ನಿಂತಿದ್ದೀರಾ? ತಾತ, ಇನ್ನೂ ಗಂಡಿನ ಕಡೆಯವ್ರು ಬರಲೇ ಇಲ್ಲ. ಗೊತ್ತಾರ ಬಿಡಪ್ಪ, ಇನ್ನು ಟೇಮ್ ಅದೇ. ಮುಹೂರ್ತ ಸೇಮಕ್ಕೆ ಸರಿಯಾಗಿ ಬರ್ತೀವಿ ಅಂತ ಹೇಳೋರೆ. ಈಗ ನಡ್ರಿ ಎಲ್ಲ. ಓಶಿ ಮೊದಲೇ ಬಂದಿದ್ರೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡ್ಬೋದಪ್ಪ. ಬೆಳಿಗ್ಗೆನೆ ಹೊಂಟಿವಿ ಅಂತ ಹೇಳಿದ್ರು, ಈಗ ದಾರಿಯಾಗಿ ಬರ್ತಿರ್ತಾರೆ. ಈಗ ಯಾಕೆ ತಡ ಮಾಡೋದು? ಹೊಡ್ರಿ ಹೊಡ್ರಿ. ಅಯ್ಯೋ ಪಾಪ ಅವಯ್ಯ, ನಮ್ ಲಚ್ಚಿನ ಲಗ್ನ ಆಗೋ ಗಂಡು ಅದ್ ಯಾವ ಲೋಕದಲ್ಲ ಅವನು, ಅದ್ ಯಾವ್ರಿಗೆ ಗೊತ್ತು. ಈ ಬಸವ ರವಷ್ಟು ಮೆತ್ತ ಮಾತಾಡಲಿ, ಯಾರ ಕೇಳಿಸ್ಕೊಬಿಟ್ಟಾರು. ಗಂಡು ಇಲ್ಲೇ ಇಲ್ವಾ? ಚಂದು, 10 ಗಂಟೆ ಆಯ್ತು, ಎದ್ದೇಳಿ ಸಾಹೇಬ್ರೆ. ಅಲ್ಲ ಕಣೋ ಚಂದು, ನಾನು ಬೆಳಿಗ್ಗೆಯಿಂದ 4ನೇ ಸರಿ ಕಾಫಿ ಬಿಸಿ ಮಾಡ್ಕೊಂಡ್ ಬರ್ತಾ ಇರೋದು. ಅಲ್ಲ ಕಣೋ, ಎಲ್ಲಾ ಸಮಸ್ಯೆನೂ ಬಗೆಹರಿತು ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ಯಾ? ನನಗಿನ್ಯಾವ ಸಮಸ್ಯೆ ಇದೆ ರಾಮ್? ಇದ್ದಿದ್ದು ಒಂದು ಸಮಸ್ಯೆನೂ ಸರಾಗವಾಗಿ ಬಗೆಹರಿತು. ತಗೋ ಕಾಫಿ. ಈ ಮಾತ್ರೆ ಯಾರಿಗೋ? ಅಮ್ಮನಿಗೆ ಹುಷಾರಿಲ್ಲ, ಬೆಳಗ್ಗೆಯಿಂದ ತುಂಬಾ ಜ್ವರ. ಆದ್ರೂ ಬೆಳಿಗ್ಗೆನೆ ಎಲ್ಲೋ ಹೊರಡಕ್ ರೆಡಿ ಆಗಿದ್ರು. ಎಲ್ಗಮ್ಮ ಅಂತ ಕೇಳಿದಕ್ಕೆ ಏನು ಹೇಳಿಲ್ಲ. ಅಲ್ಲ ಕಣ ರಾಮು, ಜ್ವರ ಇದ್ರೆ ಮನೆಯಿಂದ ಹೊರಗೋಗ್ಬಾರ್ದು ಅಂತ ನೀನಾದ್ರೂ ಹೇಳೋದಲ್ವಾ? ಚಂದು, ನಿನಗೇ ಗೊತ್ತಲ್ವಾ, ಅಮ್ಮನಿಗೆ ಸ್ವರ್ಗಕ್ಕೆ ಹೋಗ್ಬೇಡಿ ಅಂದ್ರು ಸರಿನಪ್ಪ ಹೋಗಲ್ಲ ಅಂತಾರೆ. ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂದ್ರೆ ಯಾರು ಹೇಳಿದ ಮಾತು ಕೇಳಲ್ಲ. ಎಲ್ಲಿದ್ದಾರೆ? ಇನ್ನೆಲ್ಲಿರ್ತಾರೆ? ದೇವ್ರ ಮನೇಲಿ ಇರ್ತಾರೆ. ದೇವ್ರೆ, ನಿನ್ನ ನೇಮಾನ ಒಂದು ಚೂರು ಕುಂದು ಬರದ ಹಾಗೆ ಮಾಡಿದ್ದೀನಿ. ಇವತ್ತಿಗೆ 21ನೇ ದಿನ, ನೇಮದ ಕಡೆ ದಿನ. ದಯವಿಟ್ಟು ನನ್ನ ನೇಮ ಮುಗಿಸುವಷ್ಟು ಶಕ್ತಿ ಕೊಡಪ್ಪ. ಅಮ್ಮ, ನಿಮ್ಗೆ ಹುಷಾರಿಲ್ಲ, ಬೆಳಗ್ಗೆಯಿಂದನೂ ಮೈ ಸುಡ್ತಾ ಇದೆ. ಇಂಥ ಸಮಯದಲ್ಲೂ ನೀವು ಪೂಜೆ ಮಾಡುವಂತ ಯಾವ ದೇವರು ಹೇಳೋದಿಲ್ಲ ಅಮ್ಮ. ಯಾಕಮ್ಮ ಹಠ ಮಾಡ್ತೀರಾ? ನಾನು ಹಠ ಮಾಡ್ತಾ ಇರೋದು ನನ್ನ ಸುಖದ ಕಾರಣಕ್ಕಲ್ಲ ರಾಮು. ನನ್ನ ಮಗನ ಸುಖ, ಅವನ ನೆಮ್ಮದಿ ಕಾರಣಕ್ಕೆ. ದೇವ್ರ ಹರಕೆ ಹೊತ್ಕೊಂಡ್ಮೇಲೆ ಅದನ್ನ ತೀರಿಸಲೇಬೇಕು. ತಾಯಿಯಾದ ನನಗೆ ಬೇರೆ ದಾರಿನೇ ಇಲ್ಲ. ಅಮ್ಮ, ನಾನು ಸುಖವಾಗೂ ಇದ್ದೀನಿ, ನೆಮ್ಮದಿ ಆಗೋ ಇದ್ದೀನಿ. ನಿಮ್ಗಿದೆಲ್ಲ ಏನಕ್ಕೆ ಅರ್ಥ ಆಗಲ್ಲ? ಜ್ವರ ಇರಬೇಕಾದ್ರೂ ಹರಕೆ ತೀರಿಸ್ಬೇಕು ಅಂತ ಯಾವ ದೇವರಮ್ಮ ಹೇಳ್ತಾನೆ? ಹರಕೆನ ಇವತ್ತಿಲ್ಲ ಅಂದ್ರೆ ನಾಳೆ ತೀರಿಸ್ಬೋದು. ನಿಮ್ಮ ದೇವ್ರಿಗೇನು ಅಷ್ಟೊಂದು ಅರ್ಜೆಂಟಾ? ಚಂದು, ಬಾಯಿಗೆ ಬಂದಿದ್ದು ಮಾತಾಡಬೇಡ. ಜೀವನದಲ್ಲಿ ನಂಬಿಕೆ ಮುಖ್ಯ. ನಂಬಿಕೆ ಕಳ್ಕೊಂಡು ಮನುಷ್ಯ ಹೇಗಿರ್ತಾನೆ ಅಂತ ನಾನು ನಿನಗೆ ಹೇಳ್ಕೊಡ್ಬೇಕಾ? ಇವತ್ತು ತುಂಬಾ ಅಪರೂಪದ ದಿನ. ಇಡೀ ಯುಗದಲ್ಲಿ ಒಂದೇ ಒಂದ್ಸಲ ಬರೋದು. ಅಷ್ಟು ಪ್ರಶಸ್ತವಾದ ಕಾಲ. ಇವತ್ತು ನನ್ನ ಹರಕೆ ತೀರಿಸ್ಬಿಟ್ರೆ ನನ್ನ ಮಗಂಗೆ ಬರೋ ಸಕಲ ಕಂಟಕಗಳು ದೂರ ಆಗೋಗುತ್ತೆ ಅನ್ನೋ ನಂಬಿಕೆ ನಂದು. ಇವತ್ತು ನಾನು ಆ ಕಳಸನ ನಾನು ನಂಬಿದ ದೇವ್ರ ಪಾದದಲ್ಲಿ ಇಡ್ಲೇಬೇಕು. ಅಮ್ಮ,
ಇಷ್ಟೊಂದು ಜ್ವರ ಇದೆ, ಮೊದಲೇ ನಿನಗೆ ಬೇರೆ. ನನಗೇನೂ ಆಗಲ್ಲ ಚಂದು. ನಾನು ನಂಬಿದ ದೇವರು ನನ್ನನ್ನು ನೋಡ್ಕೋತಾನೆ ಅನ್ನೋ ಭರವಸೆ ನನಗಿದೆ. ಆ ನಂಬಿಕೆ ನಿನಗಿಲ್ವಲ್ಲ, ಅದೇ ನನ್ನ ಆತಂಕ. ಈ ಸ್ಥಿತಿಲಿ ನಿನ್ನನ್ನು ಹೊರಗಡೆ ಕಳ್ಸೋಕೆ ನಾನಂತೂ ಒಪ್ಪಲ್ಲಮ್ಮ. ನಿನ್ನ ಬದಲು ಚಂದನ್ ಹೋಗಿ ಬರಲಿ. ಹರಕೆನ ತಾಯಿ ತೀರಿಸಿದ್ರೇನು, ಮಗ ತೀರಿಸಿದ್ರೇನು, ದೇವ್ರು ಬೇಡ ಅನ್ನಲ್ಲ. ತಾತ ಏನು ಹೇಳ್ತಿದ್ದೀರ ಬೆಳ್ಬೆಳ್ಗೆನೆ? ನನಗೆ ದೇವ್ರ ದಿಂಡ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ನಂಬಿಕೆ ಇಲ್ದಿರೋ ಮನುಷ್ಯ ಪೂಜೆ ಮಾಡಿ ಮಂಗಳಾರತಿ ತಗೊಂಡು ಪ್ರಸಾದ ತಿಂದು ತೀರ್ಥ ಕುಡ್ದು ಅಡ್ಡು ಬಿದ್ದು ಬಂದ್ರೂ ಏನು ಯೂಸ್ ಆಗಲ್ವಂತೆ. ಐ ಆಮ್ ಸಾರಿ, ನಾನು ಹೋಗಲ್ಲ. ಗೌರಿ, ಅಲ್ಲಿ ಬಿಡಿ ಹೂವ ಬೇಕು ಅಂತ ಹೇಳ್ತಾ ಇದ್ರು. ಆ ಕಟ್ಟಿರೋ ಹೂವನೇ ಬಿಡಿ ಮಾಡವ. ಸರಿ ತಾತಮ್ಮ. ಎಷ್ಟು ಚೆನ್ನಾಗಿ ಕಾಣ್ತೀಯೇ ನನ್ನ ಲಚ್ಚಿ. ಲಚ್ಚಿ ತಗಳವ, ಈ ಬಳೆ ಹಾಕೋ. ಬೇಡ ತಾತಮ್ಮ, ಈಗ ಹಾಕೊಂಡಿರೋ ಒಡವೆಗಳೇ ಸಾಕು. ಲಚ್ಚಿ, ನೀ ಹಾಕೊಂಡಿರೋ ಒಡವೆ ಇಲ್ಲ ನಿಮ್ಮ ಅಪ್ಪನ ಮನೆದು. ನಾ ಕೊಡ್ತಾ ಇರೋ ಬಳೆಗಳು ನನ್ನ ಲಗ್ನದಾಗೆ ನಮ್ಮವ್ವ ನನಗೆ ಕೊಟ್ಟಿದ್ದು. ಬೇಡ ಅನ್ಬೇಡವ್ವ. ನಮ್ಮವ್ವ ನನಗೆ ಕೊಟ್ಟ ಬಳೆಗಳನ್ನ ಈಗ ನಾನು ನನ್ನ ಮೊಮ್ಮಗಳು ಕೊಡ್ತಾ ಇದ್ದೆ. ಇದನ್ ತಗವ್ವ. ಇದನ್ ಬಿಟ್ರೆ ನನ್ನ ತಾವ ಬೇರೆ ಯಾವುದೂ ಇಲ್ಲ ಕಡೆ. ಅಳ್ಬೇಡ ತಾತಮ್ಮ, ಈ ಬಳೆಗಳನ್ನ ನಾ ಹಾಕಂತೀನಿ. ನಿಂಗೆ ನೆನಪಾಗಿ ನಾನು ಸಾಯೋ ತನಕ ನನ್ನ ತಾವನ್ನೇ ಇಟ್ಕೊಂಡಿರ್ತೀನಿ. ಲಚ್ಚಿ, ಈ ಬಳೆದ ನಿನ್ನ ಮೊಮ್ಮಗಳು ಕೊಡ್ಬೇಕಾದ ಜವಾಬ್ದಾರಿ ನಿಂದು ಕಡವ. ಈ ಮನೆಗೆ ಮೊದಲು ಕಾಲಿಟ್ಟಿದ್ದು ನೀವು. ಆ ಬಳೆಗಳನ್ನ ನಿಮಗೆ ಕೊಡಬೇಕು, ಅದು ನಿಮ್ಮ ಹಕ್ಕು. ಇಲ್ಲ, ಈ ಮನೆ ಹಿರಿ ಸೊಸೆ ನಾನು. ಆ ಬಳೆಗಳನ್ನ ನನಗೆ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ತಾತಮ್ಮ ಆ ಬಳೆಗಳನ್ನ ಲಚ್ಚಿಗೆ ಕೊಟ್ಟು ನನಗೂ ನಿನಗೂ ಅವಮಾನ ಮಾಡಿಬಿಟ್ರು. ಕೊಡ್ಲಿ ಬಿಡೆ, ಯಾರು ಕೊಡ್ತಾರೆ? ಲಚ್ಚಿಗೆ ತಾನೆ. ಲಚ್ಚಿ ಕೊನೆ ಗಂಟ ಈ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋಳು. ಲಕ್ಷ್ಮಿನೇ ಈ ಮನೆಯಾಗಿರ್ತಾಳೆ ಅಂದಮೇಲೆ ಲಕ್ಷ್ಮಿ ಕೊಟ್ಟಿರೋ ಬಾಳೆನೂ ಇರ್ತತಾನೆ. ಅದಕ್ಕೆ ಯಾಕೆ ನೀ ಕೋಪ ಮಾಡ್ಕೊಂಡ್ಯಾ? ಪೂಜಾರರು ಪೂಜೆಗೆ ಬಿಡಿ ಹೂ ಬೇಕು ಅಂದ್ರಲ್ಲ, ಈಸ್ಕೊಂಬರಮ್ಮ ನಡಿ. ಬತ್ತವ್ರಂತೆ ಕಣತ್ತೆ. 30ಗೆ ಇನ್ನೂ ಟೈಮ್ ಐತೆ. ಅಲ್ಲ, ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಾಗೈತೆ. ಬರ್ದು ಎಲ್ಲ ಹೋಯ್ತಾರೆ. ಅದ್ ಸರಿ ಕಣತೆ, ಬಿಡಿ ಹೂ ಮಾಡಕ್ ಹೇಳಿದ್ನಲ್ಲ, ಎಲ್ಲಿ? ಈಗ ಗೌರಿ ಮಾಡ್ತಾವಳಲ್ಲ, ಇಲ್ಲ ಕುಂತ್ಕೊಂಡು ಈಗ ಮಾಡ್ತಾವಳ. ಅತ್ತೆ, ನೀನು ಲಚ್ಚಿ ಜೊತೆನೇ ಇರು. 30 ಟೈಮ್ಗೆ ಹೇಳ್ ಕಳಿಸ್ತೀನಿ, ಕರ್ಕೊಂಬರು ಅಂತೆ. ಬಾರಿ. ಸರಿ, ನಾ ಇಲ್ಲೇ ಇರ್ತೀನಿ. ಅವ್ರು ಬಂದ್ ಕೂಡಲೇ ಹೇಳ್ ಕಳ್ಸು. ಅತ್ತಮ್ಮ, ತಾತಮ್ಮನು ಮೊಮ್ಮಗಳು ಸಂಜೆ ಗಂಟ ಅಲ್ಲ, ಸಾಯೋ ತನಕಕ್ಕಾದ್ರೂ ಯಾರು ಬರಕ್ಕಿಲ್ಲ. ಏಯ್ ಬಾಯಿ ಮುಚ್ಚೆ. ಅಲ್ಲ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಕಳ್ಸ್ಕೊಟ್ಟೆ ಇಲ್ವ ನಿಂಗೆ? ಎಲ್ಲರೂ ಕೇಳಿಸ್ಕೊಳಂಗ್ ಮಾತಾಡ್ತಿಯಲ್ಲ. ಯಾರ ಕಿವಿಗೆ ಅದ್ರ ಬಿದ್ರಿ ಏನೇ ಗತಿ? ಆಮೇಲೆ ಅಟ್ಟಯ್ಯ ಏನಾರು ಹೆಚ್ಚು ಕಮ್ಮಿ ಆದ್ರೆ ತಮ್ಮಯ್ಯ ನಮ್ಮಿಬ್ಬರನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಪ್ರಾಣ ತೆಗೆದು ಬಿಡ್ತಾನೆ. ನಾವು ಅನ್ಕೊಂಡಂಗೆ ಲಚ್ಚಿ ಕುತ್ತಿಗೆ 3 ಗಂಟೆ ಬೀಳೋ ಗಂಟೆ ಹೊಸಿ ಬಾಯಿ ಮುಚ್ಕೊಂಡಿರು. ನಡಿ. ಚಂದನ್, ಪಾರ್ವತಿಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತು. ಆದ್ರೂ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತನೂ ನಿನಗೆ ಗೊತ್ತು. ಅವಳು ಹೋಗ್ಬಾರ್ದು ಅಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ. ಅವಳು ಬದಲು ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನ್ ಹೋಗದೆ ಇದ್ರೆ ಅವಳಂತೂ ಖಂಡಿತ ಹೋಗ್ತಾಳಪ್ಪ. ತಾತ, ವಿಶ್ವಾಸ ನಂಬಿಕೆ ಇಲ್ದಿರೋ ಪೂಜೆನ ದೇವ್ರ ಮೆಚ್ತಾನ? ನೀನೇ ಹೇಳು. ಚಂದನ್, ಅಮ್ಮನ ಹರಕೆನ ನೀನ್ ತೀರಿಸ್ತಾ ಇಲ್ಲಪ್ಪ. ನಿನ್ನ ಮೂಲಕ ಅಮ್ಮನ ಹರಕೆ ತೀರುತ್ತೆ. ಇದರಿಂದ ಅವಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ನಿನಗೆ ಒಳ್ಳೇದಾಗಬೇಕು,
ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆ ದೇವರನ್ನು ಬೇಡ್ಕೊಳ್ಳೋಕ್ಕೆ ಪಾರ್ವತಿ ಹತ್ತದೇ ಇರೋ ಬೆಟ್ಟ ಇಲ್ಲ, ಇಳಿದೇ ಇರೋ ಕಣಿವೆ ಇಲ್ಲ, ಕೈ ಮುಗಿದೇ ಇರೋ ದೇವರೇ ಇಲ್ಲಪ್ಪ. ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋ ಆ ನಿನ್ನ ತಾಯಿಗೆ ಅವಳಿಗೋಸ್ಕರ ಒಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವೇನೋ? ಬೇಡ ಬಿಡಿ ಮಾವ, ಅಷ್ಟೊಂದು ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ನನಗೇನೂ ಆಗಿಲ್ಲ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಚಂದನ್, ದೇವಸ್ಥಾನ ಏನು ದೂರ ಇಲ್ಲ, ಕಾರಲ್ಲಿ ತಾನೇ ಹೋಗೋದು. ಬೇಕಾದ್ರೆ ಜೊತೆಲಿ ನಾನು ಬರ್ತೀನಿ, ಬಾ. ರಾಮು, ನೀನೇನು ಹೋಗೋದು ಬೇಕಾಗಿಲ್ಲ. ಅಮ್ಮ ನಿನ್ನೆಲ್ಲೋ ಕೆಲಸದ ಮೇಲೆ ಹೊರಗಡೆ ಕಳಿಸ್ಬೇಕು ಅಂತ ಇತ್ತು. ಚಂದು, ಒಂದು ಕೆಲಸ ಮಾಡು, ನೀನು ದೇವಸ್ಥಾನಕ್ಕೆ ಹೋಗೋದಾದ್ರೆ ಗೊಂಬೆನೂ ನಿನ್ನ ಜೊತೆ ಕರ್ಕೊಂಡು ಹೋಗು. ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ಆ ದೇವ್ರು ನಿಮ್ಗಳ ಜೊತೆ ಸೇರ್ಕೊಂಡು ನನ್ನ ದೇವಸ್ಥಾನಕ್ಕೆ ಕರ್ಕೊಳ್ಳೋ ಸ್ಕೆಚ್ ಹಾಕಿರಾಗಿದೆ. ಸರಿನಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಏನು ಮಾಡಬೇಕು, ಏನು ಕೊಡಬೇಕು ಅದೆಲ್ಲ ಸ್ವಲ್ಪ ಹೇಳು. 10 ನಿಮಿಷದಲ್ಲಿ ರೆಡಿ ಆಗ್ತೀನಿ. ಓಕೆ ಚಂದು, ನೀನು ಬೇಗ ರೆಡಿ ಆಗು. ನಾನು ಗೊಂಬೆಗೆ ಕಾಲ್ ಮಾಡಿ ಅವಳಿಗೂ ರೆಡಿ ಆಗಿರೋದಕ್ಕೆ ಹೇಳ್ತೀನಿ. ಆನ್ ದಿ ವೇ ಹೋಗ್ತಾ ಅವಳನ್ನ ಪಿಕ್ ಮಾಡು. ಓಕೆ ರಾಮು, ಅಮ್ಮ ಕೆಲಸ ಹೇಳ್ತಾರೆ, ಬಾ. ಸರಿ ಚಿಕ್ಕತ್ತೆ. ಮಾವ, ಗೊಂಬೆ